ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಗ್ಯಾಜೆಟ್ಸ್ ಉಪಯೋಗಿಸಬೇಕು. ಆಮೇಲೆ ನೀರನ್ನ ನಾವು ಬಳಕೆ ಸ್ವಲ್ಪ ಕಡಿಮೆ ಮಾಡಬೇಕು. ಕೃಷಿಗಳಲ್ಲಿ ಡ್ರಿಪ್ ಅಂತ ಇದನ್ನು ನಾವು ಅಳವಡಿಸಬೇಕು. ಇಲ್ಲಾಂದರೆ ಈಗ ಕಾಲುವೆಯಲ್ಲಿ ಕಟ್ಟಿದ್ರೆ ಜಾಸ್ತಿ ನೀರನ್ನು ಪೋಲ್ ಮಾಡ್ದಂಗೆ ಆಗುತ್ತೆ ಅಂತ. ಇದರಿಂದ ನಾವು ನೀರನ್ನು ಸ್ವಲ್ಪ ತಡೆಗಟ್ಟಬೇಕು. ನೀರನ್ನ ತಡೆಗಟ್ಟಿದ್ರೆ ಮುಂದಿನ ಪೀಳಿಗೆಗೆ ಸ್ವಲ್ಪ ನೀರು ಇರುತ್ತೆ. ಇಲ್ಲಾಂದರೆ ಆಯಿತು. ಮರುಪೂರಣೆ ಹೇಗೆ ಮಾಡ್ಬೋದು ಸರ್? ಮರುಪೂರಣೆ ಮತ್ತೆ ನೀರು ಇದು ಮಾಡೋದು ರೀಸೈಕ್ಲಿಂಗ್ ಮಾಡೋಕ್ಕೆ ರೀಸೈಕಲ್ ಮಾಡೋದು ಹೇಗೆ ಮಾಡ್ಬೋದು? ಕ್ರಮಗಳು ಅನುಸರಿಸಿದ್ರೆ ಮತ್ತೆ ನೀರನ್ನ ನಾವು ಪಡೆಯಕ್ಕೆ ಸಾಧ್ಯತೆ ಆಗ್ತದೆ ಸರ್. ನಾವು ನೀರನ್ನು ಜಾಸ್ತಿ ಮಳೆ ಕೊಯ್ಲು ಮಾಡಿದ್ರೆ ನಾವು ಭೂಮಿ ಬಿಟ್ಟರೆ ಅದೇ ಮತ್ತೆ ಭೂಮಿಯಲ್ಲೇ ನಾವು ನೀರನ್ನು ಪರಿವರ್ತನೆಯಾಗಿ ಮತ್ತೆ ನಾವು ತಗೋಬೋದು. ವೆರಿ ಗುಡ್. ಅದಾಗಬೇಕು. ಅದಕ್ಕೇನೆ ಈಗ ನಗರ ಪ್ರದೇಶಗಳಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ ಪ್ರತಿಯೊಂದು ಮನೆ ತಾರಸಿ ಮೇಲೆ ಬಿದ್ದಂಥ ನೀರನ್ನು ಕಡ್ಡಾಯವಾಗಿ ಕೊಯ್ಲು ಮಾಡ್ಕೊಳ್ಬೇಕು. ಅಂದರೆ ಕೊಯ್ದು ಇಟ್ಕೊಳ್ಳೋದು ಅಂತ ಅರ್ಥ, ಅದು ಸಂಗ್ರಹಿಸಿ ಇಟ್ಕೊಳ್ಳೋದು ಅಂತ ಅರ್ಥ, ಮತ್ತೆ ಬೇಕಾದ್ರೆ ಬಳಸ್ಕೊಳ್ಬೇಕು ಅಂತ ಅರ್ಥ ಆಯಿತಾ. ಹಾಗೇನೆ ಅಗತ್ಯ ತಕ್ಕಂತೆ ಬಳಸ್ಕೊಳ್ಳೋದಾಗಬೇಕು. ಅದು ಮತ್ತು ಬೋರ್ವೆಲ್ಗಳು ಅದಕ್ಕೆ ಎಲ್ಲ ಚೆಕ್ ಡ್ಯಾಮ್ ಕಟ್ಟಿರೋ ಉದ್ದೇಶ ಏನು? ಇದು ಜಾಸ್ತಿ ಹಿಂಗೆ ಅಂತರ್ಜಲವಾಗಿ ಮಾರ್ಪಡಲಿ ಅಂತ, ಹೌದಾ? ಅಂತರ್ಜಲವಾಗಿ ಮಾರ್ಪಟ್ಟಾಗ ಮತ್ತೆ ನಾವು ಬೋರ್ವೆಲ್ ಅಥವಾ ಬಾವಿ ಮುಖಾಂತರ ಈಚೆ ಬರುತ್ತೆ, ತಗೊಳ್ಬೋದು ನೀರು ಅಂತ, ಹೌದಾ? ಬ್ಯಾಂಕಲ್ಲಿ ದುಡ್ಡಿದ್ರೆ ದುಡ್ಡು ತಗೊಳ್ಳೋದು ನಾವು, ಬ್ಯಾಂಕಲ್ಲಿ ದುಡ್ಡಿಲ್ಲ ಅಂದರೆ ಹೆಂಗೆ ತಗೊಳಕ್ಕಾಗುತ್ತೆ, ಹೌದಾ? ಆ ರೀತಿಯಲ್ಲಿ ನೀರನ್ನು ನಾವು ಶೇಖರಣೆ ಮಾಡಿಟ್ಟಿದ್ರೆ ಅಥವಾ ಭೂಮಿಯಲ್ಲಿ ಇಂಗುವಂತೆ ಮಾಡಿದರೆ ಅದು ಒಳಗಡೆ ಹೋಗಿ ಸೇರ್ಕೊಂಡು ಹೋಗುತ್ತೆ, ಮತ್ತೆ ಈಚೆ ತಗೊಳ್ಬೋದು. ನಾವು ಇಂಗುವಂತೆಯೇ ಮಾಡಿಲ್ಲ ಅಂದರೆ ಜೋರಾಗಿ ಬಿದ್ದ ನೀರು ಮಳೆಯಿಂದ ಹಳ್ಳಗಳಲ್ಲಿ ನದಿಗಳಲ್ಲಿ ಸಮುದ್ರಕ್ಕೆ ಸೇರ್ಕೊಂಡ್ಬಿಟ್ರೆ ಯಾವುದು ಒಂದು ಹನಿನೂ ಸಹ ನೀರಲ್ಲಿ ಭೂಮಿಯಲ್ಲಿ ಇಂಗಿಲ್ಲ ಅಂದರೆ ನಮ್ಮ ಭೂಮಿಯಲ್ಲಿ ನೀರು ಸಾಧ್ಯತೆ ಇಲ್ಲ ಅಲ್ವಾ. ಹಾಗಾಗಿ ಅದಕ್ಕೆ ಬೋರ್ವೆಲ್ ಸುತ್ತಮುತ್ತ ಜಲ್ಲಿ ಹಾಕಿ ನೀರನ್ನು ಆ ಹೊಲದಲ್ಲಿರೋ ನೀರನ್ನು ಆಚೆ ಹೋಗಬಾರ್ದು, ಚೆಕ್ ಡ್ಯಾಮ್ಗಳನ್ನು ಬದುಗಳನ್ನು ಹಾಕ್ಕೊಂಡು ಅಲ್ಲೇ ಇಂಗುವಂತೆ ಮಾಡ್ತಾರೆ, ಇಂಗು ಗುಂಡುಗಳನ್ನು ಮಾಡಿ, ಆಯಿತಾ? ಹಾಗೆಯೇ ಬೇರೆ ರೀತಿಯಲ್ಲೂ ಸಹ ಅದನ್ನು ಮಾಡೋದಾಗುತ್ತೆ. ನೀರು ಹರಿದೋಗೋಕ್ಕೆ ಬಿಡಬಾರ್ದು, ಆಯಿತಾ? ಆ ರೀತಿ ಆದಾಗ ಅಲ್ಲೇ ಹಿಂಗಿ ನಮಗೆ ನೀರು ಸಿಗ್ತವೆ. ಈ ಕೆರೆಗಳಲ್ಲಿ ನೀರು ಬರ್ತಾ ಇದೆ, ಕೆರೆ ನೀರು ಸ್ಟಾಕ್ ಆದಾಗ ಏನಾಗುತ್ತೆ ಅಂತಂದರೆ ಬಾವಿಯಲ್ಲಿ ನೀರು ಬರುತ್ತೆ ಅಥವಾ ಬೋರ್ವೆಲ್ ನೀರು ಬರುತ್ತೆ, ಹೌದಾ? ಅದು ಯಾಕಂದರೆ ಹಿಂಗೆ ನಿಧಾನವಾಗಿ ಹೋಗಿ ಒಳಗಡೆ ಹೋಗಿ ಅದು ಅಂತರ್ಜಲ ಮಾರ್ಪಟ್ಟಿರುತ್ತೆ, ಅಲ್ಲಿಂದ ನೀರು ನಾವು ಯೂಸ್ ಮಾಡ್ಕೊಳ್ಬೋದು. ಕೆರೆನೇ ಬತ್ತಿ ಹೋಯಿತು ಅಂತಂದರೆ ನೀರಿನ ಸಲೆ ಎಲ್ಲ ಬತ್ತಿ ಹೋಗುತ್ತೆ ಕೆಳಗಡೆ ಇರೋದು, ಯಾವ ಬಾವಿಯಲ್ಲೂ ನೀರು ಬರೋದಿಲ್ಲ, ಬೋರ್ವೆಲ್ ನೀರು ಬರುತ್ತೆ. ಅದಕ್ಕಾಗಿ ತೂಬ್ ಎತ್ತೋದೇ ಇಲ್ಲ ಈಗ. ಆದ್ದರಿಂದಲೇ ಈಗೆಲ್ಲ ತೂಬ್ ಎತ್ತೋದಂತೆ ಆದೇಶ ಮಾಡಿದರೆ ಯಾವುದೇ ಕೆರೆಯಲ್ಲೂ ತೂಬ್ ಎತ್ತುವಂಗಿಲ್ಲ. ಕುಡಿಯೋಕೆ ನೀರು ಬೇಕು, ಅದಕ್ಕೋಸ್ಕರ ಹಿಂಡಬೇಕು, ಅದು ಅಲ್ಲಿ ಇರಬೇಕು. ದನಕರುಗಳು ಪಕ್ಷಿಗಳ ಕುಡಿಯೋದಕ್ಕೂ ಆಗಬೇಕು ಮತ್ತು ಜನರಿಗೂ ಉಪಯೋಗ ಆಗಬೇಕು ಅಂದರೆ ಅದನ್ನು ಏನೋ ಹಿಂಗುವಂತೆ ಅದು ಆ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಇದು ಮೇಡಮ್ ಇಲ್ಲಿ ಬಂದ್ರಿ ರಾಜೇಶ್ ಲಂಬ ಕೋನ ಸರ್ 90 ಡಿಗ್ರಿ ಕೋನ ಸರ್. ವಿಶಾಲ ಕೋನ ಸರ್ 90 ಡಿಗ್ರಿಗಿಂತ ಹೆಚ್ಚು ಸರ್, 180 ಕಡಿಮೆ ಸರಳ ಕೋನ 180 ಡಿಗ್ರಿನೇ ಸರಳ ಕೋನ ಅಷ್ಟೇನಾ ಅದಿರೋದು? ಸರಳ ಕೋನ ಇದು 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 ಸರಳ ಕೋನ 180 ಇದೆ 180 ಡಿಗ್ರಿ. ಸರಳ ಕೋನ ಹೇಳಪ್ಪ ಫಸ್ಟು, ನಿಧಾನಕ್ಕೆ ಹೇಳು. ಸರಳಾಧಿಕ ಅಂದರೆ 180ಕ್ಕಿಂತ ಜಾಸ್ತಿ, 360ಕ್ಕಿಂತ ಕಡಿಮೆ. ಸರಿ, ಓಕೆ. ಏನಿದು ಜಾಲಾಕೃತಿ ಯಾವುದು ಆಕೃತಿದು? ಸಿಲಿಂಡರು. ಹಾಂ, ತ್ರಿಭುಜ ಪಾದ ಗೋಪುರ. ತ್ರಿಭುಜಗಣ. ಆಕೃತಿಯ ಜಾಲಾಕೃತಿ. ಚೌಕಗಣ. ಯಾವ ಆಕೃತಿ ಇದು? ಚೌಕಗಣ. ಆಯತಗಣ.
ಎರಡು ಒಂದೇ ಥರ ಇದಾವಲ್ಲ, ತಗೊಂಡು ಎರಡು ಒಂದೇ ಥರ ಇದಾವಲ್ಲ. ಚೌಕದನಕ್ಕೂ ಇದಕ್ಕೂ ಚೌಕು ಕಾಯ್ದಕ್ಕೆ ಏನು ವ್ಯತ್ಯಾಸ? ಸರ್ ಇದು ಚೌಕ ಸ್ವಲ್ಪ ಉದ್ದ ಕಡಿಮೆ ಇರುತ್ತೆ ಸರ್, ಆಯತ ಉದ್ದ ಜಾಸ್ತಿ ಇರುತ್ತೆ ಸರ್. ಇದು ಅಗಲ ಕಡಿಮೆ ಇರುತ್ತೆ. ಶಂಕು ಓಕೆ. ಕಲ್ಲುಗಳು ಸರ್, ಇದು ಇವಾಗ ನನಗೆ ಕಣಗಳನ್ನು ಇಟ್ಕೊಳ್ಳುತ್ತೆ ಸರ್. ಮತ್ತು ಕಲ್ಲುಗಳು ಕಸ ಕಡ್ಡಿಗಳನ್ನು ಇಟ್ಕೊಂಡು ಶೇಖರಣೆ ಮಾಡ್ಕೊಳ್ತಾರೆ ಸರ್. ಹತ್ತಿ ಸಣ್ಣ ಸಣ್ಣ ನೀರಿನ ಕಣಗಳನ್ನು ಹೀರಿಕೊಂಡು ಶುದ್ಧವಾದ ನೀರನ್ನು ಬಿಡುಗಡೆ ಮಾಡುತ್ತದೆ. ನೀರಿನ ಶುದ್ಧೀಕರಣ ಎಲ್ಲ ಫಿಲ್ಟರ್ಗಳಲ್ಲಿ ಮತ್ತು ನೀವೇನು ಇರುತ್ತಾ ಎಲ್ಲ ಥರ ಈ ಥರ ಸಿಸ್ಟಮ್ ಇರ್ತದೆ ಆಯಿತಾ. ಆ ಥರ ಅಲ್ಲೇ ಮಾಡೋದು. ನಿಮಗೆ ಹಳ್ಳಿಗಳಲ್ಲಿ ಕುಡಿಯೋ ನೀರನ್ನ ಶುದ್ಧ ನೀರನ್ನು ಘಟಕ ಅಂತ ಕೊಡ್ತಾರಲ್ಲ, ಒಳಗೆ ಇಷ್ಟು ಪ್ರೋಸೆಸ್ ಆಗ್ತದೆ. ಅದು ಮೆಷಿನ್ಸ್ ಅದರಲ್ಲಿ ನಂಬರಿನ ಅಂತ ಇರುತ್ತೆ, ಅದರಲ್ಲೆಲ್ಲ ಫಿಲ್ಟರ್ ಆಗಿ ಬಂದು ಬರುತ್ತೆ. ಬಟ್ ಓಲ್ಡ್ ಮೆಥಡ್ಗಳಲ್ಲಿ ಈ ಮಡ್ ಫಿಲ್ಟರ್ ಅಂತೆಲ್ಲ ಕೊಡೋರು ಹಿಂಗೆ, ಅದರಲ್ಲೂ ಈ ಥರ ಮರಳು ಹಾಕಿನೇ ಜಲ್ಲಿ ಹಾಕಿ ನೀರು ಹಾಕಿದ್ರು ಫಿಲ್ಟರ್ ಆಗಿ ಬರುತ್ತೆ ಆಯಿತಾ. ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಊರಲ್ಲಿ ಮಿನರಲ್ಸನ್ನು ಹ್ಯಾಡ್ ಮಾಡ್ತಾರೆ, ಖನಿಜಗಳನ್ನು ಸೇರಿಸ್ತಾರೆ ಆಯಿತಾ. ಖನಿಜಗಳನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಟೇಸ್ಟ್ ಬರೋಂಗೆ ಆಗುತ್ತೆ ನೀರು ಸ್ವಲ್ಪ ಆಯಿತಾ. ನೀರು ಸ್ವಲ್ಪ ರುಚಿಯಾಗಿರುತ್ತೆ ನೀರು, ಅದು ಸ್ವಲ್ಪ ಲವಣಾಂಶಗಳೆಲ್ಲ ಬೇರೆ ಇರುವಂಥ ಕೆಮಿಕಲ್ಸ್ ಗೊತ್ತಾಗಬೇಕು. ಲವಣಗಳು ಆಡ್ ಮಾಡ್ತಾರೆ. ಬಾಟ್ಲಲ್ಲಿ ನೋಡಿ ಓದಿ, ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಅಂತ ಬೇರೆ ಇರುತ್ತೆ ಆಯಿತಾ, ಮಿನರಲ್ಸ್ ವಾಟರ್ ಅಂತ ಬೇರೆ ಇರುತ್ತೆ. ಮಿನರಲ್ಸ್ ಅಂತಂದರೆ ಆ ಥರದ ಖನಿಜಾಂಶಗಳು ಸೇರಿಸಿರ್ತವೆ, ಅದು ಮಿನರಲ್ ಹಾಡಾಗಿರ್ತದೆ ಸೇರ್ಕೊಂಡಿರುತ್ತೆ. ಬರೀ ಶುದ್ಧೀಕರಣ ಮಾಡಿ ಈ ಥರ ಶುದ್ಧೀಕರಣ ಘಟಕದಲ್ಲಿ ಬರೀ ಶುದ್ಧಿ ಮಾಡಿ ನೀರನ್ನು ಕೊಡುವಂಥದ್ದು ಆಯಿತಾ. ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಅಂತ ಮಾಡ್ತಾರೆ.